ಹಲೋ ನಮಸ್ತೆ ಫಿಲ್ಮೇ ರೆಡ್ ರಾಕ್ಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದಾರೆ ಖಂಡಿತವಾಗಿ ನಮ್ಮ ಒಂದು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಕೂಡ ಮಾಡಿ ಅಂತೆಲ್ಲ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಈ ವಿಡಿಯೋ ಡಿ ಬಾಸ್ನ ಅಭಿಮಾನಿಗಳಿಗೋಸ್ಕರ ಅಂತಲೇ ಹೇಳ್ಬೋದು ಅಂತೆಲ್ಲ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಕರಿಯ ಮೂವಿ ನಾನು ಆ್ಯಕ್ಚುಲಿ ಇದು 3ನೇ ದಿವಸ ಮಾಡ್ತಿರುವಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಅಂತೆಲ್ಲ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಕರಿಯ ಮೂವಿ 3ನೇ ದಿವಸವೂ ಕೂಡ ಒಂದು ಹೌಸ್ಫುಲ್ ಪ್ರದರ್ಶನ, ಒಂದು ಒಂದು ಹೌಸ್ಫುಲ್ ಪ್ರದರ್ಶನ ಈಗಲೂ ಕೂಡ ಒಂದು ಹೌಸ್ಫುಲ್ ಆಗಿ ಕೆಲವು ಥಿಯೇಟ್ರ್ಗಳಲ್ಲಿ ಓಡ್ತಾ ಇದೆ ಅಂತ ಹೇಳಿದರೆ ನಿಜವಾಗ್ಲೂ ಈ ನಟ ಒಂದು ಸಲ ಮಟ್ಟಿಗೆ ಗ್ರೇಟ್ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದರೆ ಹೊರಗೆ ಇರುವಾಗಲೂ ಕೂಡ ಒಳಗೆ ಇರುವಾಗಲೂ ಕೂಡ ಯಾಕೆಂತ ಹೇಳಿದ್ರೆ ದರ್ಶನ ಅಭಿಮಾನಿಯನ್ನು ಬಿಟ್ಟುಕೊಡಲಿಲ್ಲ, ಅಭಿಮಾನಿಗಳು ದರ್ಶನವನ್ನು ಬಿಟ್ಟುಕೊಡಲಿಲ್ಲ ಅಂತಲೇ ಹೇಳ್ಬೋದು ಅಂತೆಲ್ಲ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಇಷ್ಟು ದಿವಸ ಒಳಗೆ ಜೈಲಿನಲ್ಲಿ ಇದ್ದರೂ ಕೂಡ ಒಂದು ಈ ಹೌಸ್ಫುಲ್ ಪ್ರದರ್ಶನಗೊಳ್ತಾ ಇದೆ ಅಂತ ಹೇಳಿದರೆ ನಿಜವಾಗ್ಲೂ ಹೇಳ್ತೇನೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೇಕಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಮೂವಿ ಬರಲಿ, ಇಷ್ಟು ಸಮಯದ ನಂತರ ಕೂಡ ಯೂಟ್ಯೂಬ್ನಲ್ಲಿ ಮೂವಿ ಇದ್ದರೂ ಕೂಡ ಒಂದು ಟಾಕೀಸ್ನತ್ತ ಹೋಗಿ ಈ ಮೂವಿ ನೋಡ್ತಾರೆ ಅಂತ ಹೇಳಿದರೆ ನಿಜವಾಗ್ಲೂ ಒಂದು ಗ್ರೇಟ್ ಅಂತಲೇ ಹೇಳ್ಬೋದು ಅಂತೆಲ್ಲ ಇಷ್ಟಪಡ್ತೀನಿ. ಅಂಥ ಒಂದು ಅಭಿಮಾನಿಗಳು ಕೂಡ ಇದ್ದಾರೆ ಅಂತಲೇ ಹೇಳ್ಬೋದು ಅಂತೆಲ್ಲ ಇಷ್ಟಪಡ್ತೀನಿ. ಸ್ವಲ್ಪ ಮುಂಗೋಪಿ ಸ್ವಭಾವನಾಗಿದ್ದರೂ ಕೂಡ ಒಂದು ಈತನ ಅಭಿಮಾನಿಗಳು ಇವರನ್ನು ಹುಚ್ಚು ಥರ ಒಂದು ಅಭಿಮಾನದಿಂದ ಇವರನ್ನು ಪ್ರೀತಿಸ್ತಾರೆ ಅಂತಲೇ ಹೇಳ್ಬೋದು ಅಂತೆಲ್ಲ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ದರ್ಶನ್ ರವರು ಕೂಡ ಇವರ ನನ್ನ ಸೆಲೆಬ್ರಿಟೀಸ್ ಅನ್ನೋ ಒಂದು ಹಚ್ಚೆಯನ್ನು ಕೂಡ ಹಾಕಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅಂತೆಲ್ಲ ಇಷ್ಟಪಡ್ತೀನಿ. ಅಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಇವರ ಹುಟ್ಟಿ ಹಾಕಿಕೊಂಡಿದೆ ಅಂತಲೇ ಹೇಳ್ಬೋದು ಅಂತೆಲ್ಲ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇವರ ಎಷ್ಟರ ಮಟ್ಟಿಗೆ ಕ್ರೇಜ್ ಇದೆ ಅಂತ ಹೇಳಿದರೆ ಈಗಿನ ಒಂದು ಕರಿಯ ಮೂವಿ ಒಂದು ನೋಡಿದ್ರೇ ರಿಲೀಸ್ ಆದಮೇಲೆ ನೋಡಿದ್ರೇ ಕೆಲವು ಥಿಯೇಟ್ರ್ಗಳಲ್ಲಿ ಗೊತ್ತಾಗ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದರೆ ಅದ್ಭುತವಾದ ರೆಸ್ಪಾನ್ಸ್ ಈಗಿನ ಹೊಸ ಮೂವಿ ನಡೆಯದಿದ್ದರೂ ಕೂಡ ಒಂದು ಕರಿಯ ಮೂವಿ ಹೌಸ್ಫುಲ್ ನಡೀತಿರೋದು ಒಂದು ದೊಡ್ಡ ವಿಶೇಷ ಅಂತಲೇ ಹೇಳ್ಬೋದು ಅಂತೆಲ್ಲ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದರೆ ನಾವು ಯಾರ ಪರವಾಗಿಯೂ ಅಲ್ಲ, ಖಂಡಿತವಾಗಿಯೂ ನಾವು ಯಾರ ಪರವಾಗಿಯೂ ಅಲ್ಲ, ಇದ್ದದ್ದನ್ನು ನಾವು ಖಂಡಿತವಾಗಿಯೂ ನಿಮಗೆ ಒಂದು ತಲುಪಿಸುವ ಒಂದು ಸಣ್ಣ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತಲೇ ಹೇಳ್ಬೋದು ಅಂತೆಲ್ಲ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಒಂದು ಒಳ್ಳೆಯ ಕೆಲಸಕ್ಕೆ ನಾವು ಖಂಡಿತವಾಗಿ ಅಪ್ರಿಷಿಯೇಟ್ ಮಾಡಲೇಬೇಕು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀವಿ. ಅಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಹುಟ್ಟು ಆಗ್ತಾಯಿದೆ ಅಂತಲೇ ಹೇಳ್ಬೋದು ಅಂತೆಲ್ಲ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ದರ್ಶನ್ ಅವರ ಒಂದು ಡೈಲಾಗ್ಸ್ ಇರ್ಬೋದು, ಅದೇ ರೀತಿಯಾಗಿ ಅವರ ಆ್ಯಕ್ಟಿಂಗ್ ಇರ್ಬೋದು, ಕರಿಯ ಮೂವಿನಲ್ಲಿ ಕೂಡ ಒಂದು ಅದ್ಭುತ ರೆಸ್ಪಾನ್ಸ್ ಕೂಡ ಈ ಮೂವಿನಲ್ಲಿ ಇಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಇದೆ ಅಂತ ಹೇಳಿದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ಅಂತೆಲ್ಲ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಅವರು ಜೈಲಿನಲ್ಲಿ ಇದ್ದು ಕೂಡ ಒಂದು ಈ ಮೂವಿ ಹೌಸ್ಫುಲ್ ಹೋಗ್ತಾ ಇದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಜೈಲಿನಲ್ಲಿ ಹೊರಗೆ ಬಂದರೂ ಕೂಡ ಒಂದು ಅದ್ಭುತವಾದ ಮೂವಿ ಕಲೆಕ್ಷನ್ನಲ್ಲಿ ಎರಡು ಮಾತಿಲ್ಲ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟರ ಮಟ್ಟಿಗೆ ಒಂಥರ ಕ್ರೇಜಿ ಇರ್ಬೋದು, ಅದೇ ರೀತಿ ಅಭಿಮಾನಿಗಳು ಕೂಡ ಅವರನ್ನು ಬಿಟ್ಕೊಡೋ ಮಾತೇ ಇಲ್ಲ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಒಂದು ಈ ಚಾನಲ್ನ ಮೂಲಕ ಉದ್ದೇಶ ಅಂತ ಹೇಳಿದರೆ ನಾವು ಯಾರ ಪರವೂ ಅಲ್ಲ, ಖಂಡಿತವಾಗಿಯೂ ನಮ್ಮ ಇದ್ದದನ್ನು ನಮಗೆ ಇನ್ಫಾರ್ಮೇಷನ್ ಬಂದಿರೋ ಪ್ರಕಾರ ನಾವು ನಿಮಗೆ ವಿಡಿಯೋ ಮಾಡ್ತಿದ್ದೀವಿ. ಖಂಡಿತವಾಗಿಯೂ ಡಿ ಬಾಸ್ನ ಅಭಿಮಾನಿಗಳಿಗೋಸ್ಕರ ಈ ವಿಡಿಯೋ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಖಂಡಿತವಾಗಿ ನಮ್ಮ ಒಂದು ಚಾನಲ್ಗೆ ಒಂದು ತಪ್ಪದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲ ಫಿಲ್ಮ್ನ ಸಂಬಂಧಪಟ್ಟ ನಮ್ಮ ಕನ್ನಡದ ಎಲ್ಲ ಫಿಲ್ಮ್ನ ಸಂಬಂಧಪಟ್ಟ ಮಾಹಿತಿಯನ್ನು ಈ ಫಿಲ್ಮಿ ರೆಡ್ ರಾಕ್ಸ್ ಚಾನಲ್ ಮೂಲಕ ಖಂಡಿತವಾಗಿ ನಾವು ಅಪ್ಡೇಟ್ ಮಾಡ್ತೇವೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಪ್ರೊಡ್ಯೂಸರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಕರಿಯ ಮೂವಿಯ ಒಂದು ಅದ್ಭುತ ರೆಸ್ಪಾನ್ಸ್ ಕೊಟ್ಟು ಕೂಡ ಅವರು ತುಂಬ ಒಂದು ರೆಸ್ಪಾನ್ಸ್ ಕೊಟ್ಟು ಅವರು ರಿಲೀಸ್ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಹೇಳಬೇಕು, ಖಂಡಿತವಾಗಿಯೂ ಅದ್ಭುತ ಇವರ ಮೆಚ್ಚುಗೆ ಅಂತಲೇ ಹೇಳಬೇಕು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀವಿ. ಅದರಲ್ಲೂ ಕೂಡ ದರ್ಶನ್ ಅವರು ಇಷ್ಟು ದಿವಸ ಜೈಲಲ್ಲಿ ಇದ್ದರೂ ಕೂಡ ಅವರ ಕ್ರೇಜ್ ಕಮ್ಮಿ ಆಗ್ತಿಲ್ಲ ಅಂತ ಹೇಳಿದರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳಬೇಕು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ಇವರ ಒಂದು ಅಭಿಮಾನಿಗಳಿಗೆ ಒಂದು ಹೇಳಿ ಮಾಡಿಸಿದಂಥ ಒಂದು ಈ ಮೂವಿ ಅಂತಲೇ ಹೇಳ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟರ ಮಟ್ಟಿಗೆ ಈ ಕ್ರೇಜ್ ಹುಟ್ಟಿ ಹಾಕಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟರ ಮಟ್ಟಿಗೆ ಈ ಮೂವಿ ಹೌಸ್ಫುಲ್ ನಡೀತಾ ಇದೆ ಅಂತ ಹೇಳ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ನಮ್ಮ ಕಡೆಯಿಂದ ಕೂಡ ಗುಡ್ ಲಕ್ ವಿಶೇಷನ್ ನಾವು ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಯಾವತ್ತು ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ನಾವು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡ ಫಿಲ್ಮನ್ನು ಬೆಳೆಸೋಣ, ಪ್ರೋತ್ಸಾಹಿಸೋಣ, ಎಲ್ಲರಿಗೂ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಮೂವಿಗೆ ಒಂದು ಸಪೋರ್ಟ್ ಮಾಡೋಣ, ಕನ್ನಡ ಫಿಲ್ಮನ್ನು ಪ್ರೋತ್ಸಾಹಿಸೋಣ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ತಪ್ಪದೆ ಒಂದು ನಮ್ಮ ಫಿಲ್ಮಿ ರೆಡ್ ರಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಜೈ ಹಿಂದ್, ಥ್ಯಾಂಕ್ ಯು.